ಇಷ್ಟಾಗುವಾಗ ಹಸ್ತಿನಾವತಿಯ ಸಭೆಯೋ ಅಲ್ಲ ಹಸ್ತಿನಾವತಿಯ ಸಿಂಹಾಸನವೋ ಸುರಪನ ಸಭೆಯ ನಿಂದಿಸಿತು ಅಂತ ನಮ್ಮವರು ಹಾಡಿ ಹೊಗಳುವುದರಲ್ಲಿ ಅತಿಶಯೋಕ್ತಿಯೂ ಇಲ್ಲ, ಅದು ಭ್ರಮೆಯೂ ಅಲ್ಲ, ಅದು ಪ್ರಮಾದದಿಂದ ಆಡಿದ ಮಾತು ಅಲ್ಲ, ವಾಸ್ತವ. ಯಾಕೆ ಸುರಪನ ಆ ಸಿಂಹಾಸನ ಸಿಕ್ಕರೂ ಅದು ಹಸ್ತಿನಾವತಿಯ ಸಿಂಹಾಸನಕ್ಕೆ ವರ್ತಮಾನದಲ್ಲಿ ನಮಗೆ ಗಣನೀಯವಲ್ಲ ಎಂಬುದು ತಾತ್ಪರ್ಯ. ದಾಯವಾದಿಗಳು ಎಂಬ ಶಬ್ದವನ್ನು ಕೇಳಿದ ತಕ್ಷಣದಲ್ಲಿ ಪ್ರಾಮಾಣಿಕವಾಗಿ ಹೇಳಿ, ಯಾವ ಅರ್ಥ ನಿಮ್ಮ ಅಂತರಂಗದಲ್ಲಿ ಸ್ಫುರಿಸ್ತದೆ? ಅಣ್ಣ ತಮ್ಮಂದಿರು ಎಂಬ ಅರ್ಥ ಸ್ಫುರಿಸ್ತದ? ಇಲ್ಲವೇ ಇಲ್ಲ. ವಿರೋಧಿಗಳು ಎಂಬ ಅರ್ಥವೇ ಸ್ಫುರಿಸುವುದು. ಇಲ್ಲದಿದ್ರೆ ಜನಮಾನಸದಲ್ಲಿ ಇಂಥದ್ದೊಂದು ನಾಣ್ಣುಡಿ ಬರುವುದಕ್ಕೆ ಸಾಧ್ಯವೋ? ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತ ದಾಯವಾದಿಗಳು. ಅಂದ್ರೆ ಅಣ್ಣ ತಮ್ಮಂದಿರು ಎಂಬ ಭಾವ ಇಲ್ಲ ಎನ್ನುವುದೇ ತಾತ್ಪರ್ಯ. ಇನ್ನು ಸುರಪನ ಸಭೆ ಆಲೋಚನೆಗೆ ಬರುವುದು. ಸುರಾಸುರ ಸಂಘರ್ಷ, ದೇವಾಸುರ ಯುದ್ಧ. ಯಾಕಾಗಿ? ಅದು ಕೇವಲ ವರ್ತಮಾನದಲ್ಲೂ ಹಿಂದಿನ ಯುಗ ನೋಡಿದ್ರೂ ಉಂಟು, ಈಗಿನ ಯುಗದಲ್ಲೂ ಉಂಟು, ಮುಂದೂ ಉಂಟಂತೆ, ಶಾಶ್ವತ ಅದು ಅಂತ ಪ್ರಾಜ್ಞರಾಡುವುದು. ಯಾಕಾಗಿ? ಯಾವ ತತ್ವಕ್ಕಾಗಿಯೂ ಅಲ್ಲ, ಯಾವ ಸಿದ್ಧಾಂತಕ್ಕಾಗಿಯೂ ಅಲ್ಲ. ತಮ್ಮಂದಿರಾದಂತಹ ದೇವತೆಗಳಿಗೆ ಮಾತ್ರ ಸಿಕ್ಕಂತಹ ಆ ಸಿಂಹಾಸನ, ಸ್ವರ್ಗಲೋಕದ ಸಿಂಹಾಸನ, ಸ್ವರ್ಗದ ಸುಖ, ಸಿರಿ ಸಂಪತ್ತು ನಮಗೂ ಬೇಕು. ಅಣ್ಣಂದಿರಾದ ರಾಕ್ಷಸರ ಆಕ್ರಮಣ ಅದಕ್ಕಂತ್ಯ ಉಂಟ? ಹಾಗಾದರೆ ಒಂದರ್ಥದಲ್ಲಿ ನೋಡಿದರೆ ಈ ಮರ್ತ್ಯ ಪ್ರಪಂಚದಲ್ಲಿ ಜೀವಿಗಳಾಗಿ ಹುಟ್ಟಿ ನಾಳೆ ಸಾಯುವುದಕ್ಕಿರುವ ನಮ್ಮಂಥವರಿಗೆ ಈ ಭಾವೋದ್ವೇಗವೋ ಭಾವೋದ್ರೇಕವೋ ಸಹಜ. ಆ ಭಾವವನ್ನು ಬಿಟ್ಟ ದೇವಾನುದೇವತೆಗಳನ್ನು ಈ ಭಾವ ಬಿಡುವುದಕ್ಕಿಲ್ಲಲ್ಲ. ಅವರು ಕೊಡುವುದಿಲ್ಲ, ಇವರು ಬಿಡುವುದಿಲ್ಲ. ಹೋರಾಟ ನಡೆಯುತ್ತಾ ಉಂಟು. ಮತ್ತು ಅದಕ್ಕೆ ಆಮೇಲೆ ಕತ್ತಲು ಬೆಳಕಿನ ಯುದ್ಧ, ಜ್ಞಾನ ಅಜ್ಞಾನದ ಸಂಘರ್ಷ, ಧರ್ಮಾಧರ್ಮದ ಯುದ್ಧ, ಹೀಗೆಲ್ಲ ಅದಕ್ಕೊಂದು ತಾತ್ವಿಕ ನೆಲೆಗಟ್ಟನ್ನು ಕಲ್ಪಿಸುವುದಕ್ಕೆ ಹೊರಟರು. ವ್ಯಾವಹಾರಿಕ ಸತ್ಯವಾಗಿ ಕಾಣಿಸುವುದೇನು? ಅಧಿಕಾರ, ಸಿಂಹಾಸನ, ನಮ್ಮದಾದ ದಾಯಾದ್ಯ. ಕೌರವ ಪಾಂಡವರ ಮಧ್ಯದಲ್ಲಾದರೂ ಆ ದಾಯಾದ್ಯಕ್ಕೊಂದು ಅರ್ಥ ಉಂಟು. ಯಾಕೆ? ಪಿತೃ ಪರಂಪರೆಯಿಂದ ಬಂದ ಸಂಪತ್ತು. ಇವರು ಅಧಿಕಾರಿಗಳೋ? ಪ್ರಶ್ನೆ. ಅದಕ್ಕೆ ಉತ್ತರ ಮುಂದುಂಟು. ದೇವಾನುದೇವತೆಗಳಿಂದ ರಾಕ್ಷಸರಲ್ಲಿ ಆಲೋಚನೆ ಮಾಡಿದರೆ ಅದು ಪಿತೃ ಪರಂಪರೆಯಿಂದ ಬಂದದ್ದ. ಮೂಲ ಕಶ್ಯಪ ಸಂತಾನವಾಗಿ ದೇವತೆಗಳು ರಾಕ್ಷಸರು ಇದ್ರು. ದೇವ ಲೋಕದ ಅಧಿಕಾರ, ಸಂಪತ್ತು ಅದು ಪಿತೃ ಪರಂಪರೆಯಿಂದ ಬಂದದ್ದಲ್ಲ. ಆದರೂ ಒಂದು ದಾಯಾದ್ಯದ ಹೋರಾಟ. ಇಲ್ಲಿ ಪಿತೃ ಪರಂಪರೆಯಿಂದಲೇ ಬಂದದ್ದು, ಆಗದೆ ಉಳಿದೀತ? ಆಡುವವರಿಗೆ ಪ್ರಪಂಚದಲ್ಲೆಲ್ಲೂ ಆಗಲೇ ಇಲ್ಲ. ಕೌರವ ಪಾಂಡವರ ಮಧ್ಯದಲ್ಲೊಂದು ಇಂಥದ್ದೊಂದು ಆಗುತ್ತಾ ಉಂಟು. ಅಯ್ಯೋ, ಭಾವನಾತ್ಮಕವಾಗಿ ಮಾತಾಡುವುದಕ್ಕೆ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಪ್ರಪಂಚದ ಎಲ್ಲ ಕಡೆಯಲ್ಲಿಯೂ ಕಾಣುವುದು ಇದುವೇ. ಆ ನೆಲೆಯಲ್ಲಿಯೇ ದಾಯಾದ್ಯದ ವಿಷಯಕವಾಗಿ ಬಂದು ನಿಂತ ಸ್ಥಿತಿ ಈಗ ಈ ಸಂದರ್ಭವನ್ನು ಸೃಷ್ಟಿ ಮಾಡಿದೆ. ಎಲ್ಲಿಂದ ದಾಯಾದ್ಯದ ವಿಷಯ ಪ್ರಾರಂಭ ಆಯಿತೋ ಅಲ್ಲಿಂದ ಮೂಲ ಯಾವುದು? ಹುಟ್ಟು. ಆಲೋಚನೆ ಮಾಡಿದರೆ ಈ ಅಧಿಕಾರವನ್ನು ಆಳಿ ಅನುಭವಿಸುವಲ್ಲಿ ಪಾಂಡವರಿ ಕುಲದಲ್ಲಿ ಹುಟ್ಟಿದವರೋ ಅಲ್ವೋ ಎನ್ನುವುದಲ್ಲ. ಅದು ಹೌದು ಅಂತವರಿಗೆ ಈ ರಾಜ್ಯವನ್ನು ಇಬ್ಬಾಗ ಮಾಡಿ ಕೊಟ್ಟಾಗಲೇ ಸ್ಪಷ್ಟ. ಅದು ಕೊಟ್ಟಂತಹ ತಮ್ಮದ್ದಾದಂತಹ ಪಾಲನ್ನು, ರಾಜ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಪಾಂಡವರಿಗಾಗಲಿಲ್ಲ. ಅದು ಯಾಕೆ ಎಂಬ ಪ್ರಶ್ನೆ ಅಂತರಂಗದಿಂದ ಒಬ್ಬರಾದರೂ ಆಲೋಚನೆ ಮಾಡ್ತಾರೋ? ಹಾಗಾದ್ರೆ ಕೇವಲ ಹುಟ್ಟಿನಿಂದ ಆ ಅಧಿಕಾರ ಸಿದ್ಧವಾಗುತ್ತದೋ? ಕೆಲವರು ಆಡ್ತಾರೆ ಹೌದು ಅಂತ. ಆದರೆ ಲೋಕದ ಅನುಭವದಲ್ಲಿ ಕೌರವ ಪಾಂಡವರ ವಿಷಯವನ್ನೇ ಇಟ್ಟುಕೊಂಡ್ರೆ ಪಾಂಡುವಿಗೆ ಸಂತಾನ ಹೌದವರು. ಆದರೆ ಹಸ್ತಿನಾವತಿಯ ರಾಜ್ಯಾಡಳಿತಕ್ಕೆ ಪಾಂಡುವಿನ ಸಂತಾನವಾಗಿ ಅವರಿಗೆ ದಗ್ತದೋ?
ದಕ್ಕಲಿಲ್ಲಲ್ಲ. ಯಾಕೆ ದಕ್ಕುವುದಕ್ಕಿಲ್ಲ? ಯಾಕಂದ್ರೆ ಅಧಿಕಾರಕ್ಕಾಗಿ ಹುಟ್ಟಿದವರಲ್ಲ ಅವರು. ಅದನ್ನೊಂದು ಪ್ರಾಮಾಣಿಕವಾಗಿ ಒಪ್ಪುವ ಮನಸ್ಥಿತಿ ಯಾರಲ್ಲಿಯೂ ಇಲ್ಲ. ಇಲ್ಲದಿದ್ರೆ ತನ್ನದ್ದಾದ ರಾಜಲಾಂಛನವನ್ನೆಲ್ಲ ತ್ಯಜಿಸಿ ಮಹರ್ಷಿಯ ಶಾಪಕ್ಕೆ ತುತ್ತಾಗಿ ಸಂತಾನವನ್ನು ಪಡೆಯುವಂತಹ ಅವಕಾಶವೇ ಇಲ್ಲದೆ ವೈರಾಗ್ಯ ಭಾವವನ್ನು ತಾಳಿ ವಾನಪ್ರಸ್ಥಿಯಾದಂತಹ ಪಾಂಡು ಮಹಾರಾಜ ಲೋಕಾಂತರ ಗಮನವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಅಪುತ್ರವಂತನಿಗೆ ಇನ್ನು ಇಲ್ಲಿಂದ ಮುಂದೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಋಷಿಮುನಿಗಳಾಡಿದ ಮಾತನ್ನು ಕೇಳಿ ತಾನು ಉತ್ತಮ ಲೋಕಪ್ರಾಪ್ತಿಗೆ ಬೇಕಾಗಿ ಸಂತಾನವನ್ನು ಪಡೆಯಬೇಕು ಎಂಬ ಭಾವ ಉತ್ಪತ್ತಿಯಾದ ಕಾಲಕ್ಕೆ ಮತ್ತೆ ದುರ್ವಾಸ ಪ್ರದತ್ತವಾದ ಮಂತ್ರ ಪ್ರಯೋಗ, ಅಲ್ಲಿ ಪಾಂಡವರ ಜನನ, ಧರ್ಮವೇ ಮೂರ್ತಿಮತ್ತಾಗಿ ಒಬ್ಬ ಮಗ ಬೇಕು, ಒಳ್ಳೆಯ ಸಂಕಲ್ಪ ಹುಟ್ಟಿದ್ನಂತೆ ಯಮನಂಶದಿಂದ. ಕೇವಲ ಧರ್ಮ ಇದ್ರೆ ಸಾಲದು, ಅದನ್ನು ರಕ್ಷಿಸುವಲ್ಲಿ ಬಲ ಬೇಕು, ಹುಟ್ಟಿದ್ನಂತೆ ಇನ್ನೊಬ್ಬ ವಾಯುವಿನ ಅನುಗ್ರಹದಿಂದ. ಧರ್ಮ ಬಲ ಎಂಬುದು ಪ್ರತ್ಯೇಕವಾಗಿದ್ದರೆ ಕಾರ್ಯ ಸಾಧನೆ ಆಗುವುದಕ್ಕಿಲ್ಲ, ಎರಡು ಒಟ್ಟಾಗಿ ಒಂದು ಮಗು ಬೇಕು. ಧರ್ಮ ಪರಾಕ್ರಮ ಸಂಗಮವಾದ ಸ್ಥಿತಿಯಲ್ಲೊಂದು ಸಂತಾನ ಬೇಕು, ಹುಟ್ಟಿದ್ನಂತೆ ದೇವೇಂದ್ರನ ಅಂಶದಿಂದ ಒಬ್ಬ. ಮತ್ತೆ ನಕುಲ ಸಹದೇವರು ಮಾದ್ರಿಯ ಪ್ರಾರ್ಥನೆಯಂತೆ ಎಲ್ಲಾದರೂ ಹಸ್ತಿನಾವತಿಗೆ ತನ್ನ ಉತ್ತರಾಧಿಕಾರಿಯಾಗುವ ಚಕ್ರವರ್ತಿಯಾಗುವಂತಹ ಒಂದು ಸತ್ಸಂತಾನ ಬೇಕೆಂಬ ಸಂಕಲ್ಪ ತಂದೆ ತಾಯಿಯಲ್ಲಿ ಮೂಡಲೇ ಇಲ್ಲಲ್ಲ. ಗಾಂಧಾರಿ ದೇವಿ ಅಸೂಯೆಯಿಂದ ತನ್ನ ಬಸಿರನ್ನು ಬಡಿದುಕೊಂಡ್ಲು. ಗಾಂಧಾರಿ ದೇವಿಯ ಅಸೂಯೆ. ಯಾಕಸೂಯೆ? ಇವರು ಕಾಡಿನಲ್ಲಿದ್ದಾರೆ, ಇವಳು ನಾಡಿನಲ್ಲಿರುವವಳು. ಅಸೂಯೆ ಯಾಕಾಯಿತು? ತನಗಿಂತ ಮೊದಲು ಕುಂತಿಗೆ ಮಗು ಹುಟ್ಟಿತು ಎಂಬುದನ್ನು ಕೇಳಿ. ಯಾಕೆ ನನ್ನ ತಾಯಿಗೆ ಅಸೂಯೆ ಮೂಡಬೇಕು? ಯಾಕೆ ಮೂಡಬೇಕು ಅಂತ ಕೇಳಿದ್ರೆ, ಉತ್ತರಾಧಿಕಾರಿ ಆಗಿಬಿಟ್ನೋ, ಅವಳಿಗೆ ಅಸೂಯೆ ಉಂಟಾಗುವುದಕ್ಕೆ ಕಾರಣ ಅದು ಉತ್ತರಾಧಿಕಾರಿಯಾಗಿ ಸಂಕಲ್ಪಿಸಿ ತನ್ನ ಗರ್ಭದಲ್ಲುಂಟು ಎಂಬ ಭಾವ. ಆದ್ರೂ ಬರಲಿಲ್ಲ ಅವರು. ನನ್ನ ಅಪ್ಪಯ್ಯನು ಕೇಳಿದ್ನಂತೆ, ಹುಟ್ಟಿನ ಪ್ರಮಾಣದಲ್ಲಿ ಆಲೋಚನೆ ಮಾಡಿದರೆ ಧರ್ಮರಾಜನೇ ಹಿರಿಯ ಆಗುತ್ತಾನೆ, ಆದರೂ ಎಲ್ಲಾದರೂ ಈಗ ಚಕ್ರವರ್ತಿಯಾಗಿಯೇ ಇರುವ ನನ್ನ ಮಗನಿಗೊಂದು ಅವಕಾಶ ಉಂಟೋ? ತಂದೆ ತಾಯಿಯ ಸಂಕಲ್ಪ ನಿಬದ್ಧತೆಯಿಂದ ಚಕ್ರವರ್ತಿಯಾಗಬೇಕು ಎಂಬ ಸಂಕಲ್ಪದ ತಂದೆ ತಾಯಿಗೆ ಧೃತರಾಷ್ಟ್ರ ಗಾಂಧಾರಿ ಅಂತ ಹೆಸರು. ಆದ್ದರಿಂದ ಅಧಿಕಾರ ದುರ್ಯೋಧನನಲ್ಲಿಯೇ ಉಳಿಯುತ್ತದೆ ಹೊರತು ಕೊಟ್ಟರೂ ಪಾಂಡವರಿಗೆ ಸಿಗುವುದಿಲ್ಲ, ತಕ್ಕುವುದಿಲ್ಲ. ಈ ಮೂಲ, ಈ ಸೂಕ್ಷ್ಮ ಯಾರಿಗೂ ಅರ್ಥವೇ ಆಗುವುದಿಲ್ಲ. ಚಕ್ರವರ್ತಿತ್ವ ಬೇಡ, ಈ ಸಿರಿ ಸಂಪತ್ತಿನ ಅಧಿಕಾರ ಬೇಡ, ವೈರಾಗ್ಯದ ಭಾವ, ವಾನಪ್ರಸ್ಥದ ಅವಸ್ಥೆ. ಆ ಕಾಲದಲ್ಲಿ ಹುಟ್ಟಿದ ಸಂತಾನಕ್ಕೆ ಇಲ್ಲ ಅಧಿಕಾರ. ಹೇಗೆ ಇಲ್ಲ? ಋಷಿ ಮುನಿಗಳು ಆಡಿದ್ರು, ಪಾಂಡವಿನ ಸಂತಾನ ಇಲ್ಲಿಯೇ ಬೆಳೆಯಬೇಕಾದವರು, ಹಿರಿಯ ಎಂಬ ನೆಲೆಯಲ್ಲಿ ಪಟ್ಟಾಧಿಕಾರ ಯುವರಾಜ್ಯಾಭಿಷೇಕವೂ ಆಗಿ ಹೋಯಿತು. ಅದನ್ನು ನಾನು ಆಡುವುದು, ಮಾಡಿದ್ರು ಉಳಿಯಲಿಲ್ಲ. ಈಗ ಉಳಿಸದೇ ಇದ್ದವ ನೀನೆ ಅಂತ ಆಕ್ಷೇಪ ಮಾಡುವವರಿದ್ದಾರೆ. ಆಗಲಿ ಅಪ್ಪ, ಬಂದ ಸಮಸ್ಯೆಗಳು ಅಲ್ಲ, ಎದುರಾಗುವ ಪ್ರಶ್ನೆಗಳು ಹೀಗೇ ಬರ್ತದೆ ಅಂತುಂಟಾ? ಒಂದು ಅರ್ಥದಲ್ಲಿ ಒಳ್ಳೆಯದಾಯಿತು, ನಾನೇ ವಿರೋಧಿಯಾಗಿ ನಿಂತಲ್ಲ, ನನ್ನಲ್ಲೇ ಉಳಿಯಿತು. ಬೇರೆಯವರಾಗಿದ್ದರೆ ಬೇರೆಯವರಿಗೆ ಹೋಗ್ತಿತ್ತು. ಹಾಗಾದರೆ ಆ ಮೂಲದಲ್ಲಿಯೇ ಇದ್ದದ್ದು ಸಮಸ್ಯೆ. ಚಕ್ರವರ್ತಿಯಾಗಿ ಹುಟ್ಟಿದ ಇವ ಚಕ್ರವರ್ತಿಯಾಗಿ ಹುಟ್ಟಬೇಕಾದವ, ಹುಟ್ಟಿದ್ನಲ್ಲ ಇವನೇ ಆಗಬೇಕು ಎಂಬ ಭಾವದಿಂದ ಸಂರಕ್ಷಿಸಲ್ಪಟ್ಟ ಸುಯೋಧನ ಬೆಳೆದು ಎಷ್ಟು ವರ್ಷ ಆಗುವವರೆಗೂ ಪಾಂಡವರನ್ನು ಕರೆಸಿಕೊಳ್ಳಬೇಕು ಅಂತ ಇವರಿಗೆ ಗೊತ್ತಾದ್ರು. ಇಲ್ಲದಿದ್ರೆ ತಾಯಿಗೆ ಗೊತ್ತಾದದ್ದು ನಮ್ಮ ದೊಡ್ಡ ದೊಡ್ಡ ಹಿರಿ ತಲೆಗೆ, ಬೆಳ್ಳಗಾದ ತಲೆಗೆ ಗೊತ್ತಾಗದೆ ಉಳಿತೀತ. ಆಗಲೇ ಕರೆಸಿಕೊಳ್ಳಬೇಡ, ಇವರು ಹಸ್ತಿನಾವತಿಗೆ ಉತ್ತರಾಧಿಕಾರಿಗಳು ಅಂತ ಕರೆಸಿಕೊಂಡ್ರ? ಇಲ್ಲಲ್ಲ. ಎಷ್ಟು ವರ್ಷ ಕಳೀತು? ಅಷ್ಟು ವರ್ಷ ಆಗುವುದರೊಳಗೆ ಈ ಮಗು ಬೆಳೆದದ್ದು ಹೇಗೆ? ಈ ತಮ್ಮನಾಗಿ ಇರಬೇಕಾದವ
ರಾಜ ಆಗುವವ ಕಾಡಿನಲ್ಲಿದ್ದಾನೆ, ಯಾವಾಗ ಬರ್ತಾನೆ ಗೊತ್ತಿಲ್ಲ, ನಿರೀಕ್ಷೆಯಲ್ಲಿರು ಅಂತ ನನ್ನನ್ನು ಲಕ್ಷ್ಮಣ ಮಾಡಲಿಲ್ಲ ಇಲ್ಲಿಯವರು. ಅಲ್ಲ, ಭರತನನ್ನು ಮಾಡಲಿಲ್ಲ. ಓ ಭಾವಿ ಚಕ್ರವರ್ತಿಗಳು ಬರಬೇಕು, ಸ್ವಾಗತ. ಈಗೆಲ್ಲ ತಲೆಹಣ್ಣಾದವರ ಬೆನ್ನ ಮೇಲೆ ಸವಾರಿ ಮಾಡುವಾಗ ನನಗಾಡಿದ್ದದುವೆ. ಈಗೆಲ್ಲ ಭಾವನಾತ್ಮಕವಾಗಿ ಪಾಪ ಒಬ್ಬೊಬ್ಬರು ತಲೆ ಮೇಲೆ ಕೈಯೊತ್ತು ಅನ್ನೊಂದು ಮಾತಾಡುವಾಗ, ಇವರೆಲ್ಲ ಒಂದೊಂದು ಈ ಭಾವನಾತ್ಮಕತೆ, ಸೂಕ್ಷ್ಮತೆ, ಭಾವತೀವ್ರತೆ ಇದನ್ನೆಲ್ಲ ಮಾತಾಡುವಾಗ ಅವರಿಗೆ ಒಬ್ಬರಿಗೆ ಉಂಟು ಈ ಭಾವನೆ, ಈ ಮನಸ್ಸು, ಈ ಮಾತೆಲ್ಲ. ಈ ಸೂಕ್ಷ್ಮ ಒಬ್ಬ ಬೆಳೆದ ಆ ಬೆಳವಣಿಗೆಯನ್ನು ಇದ್ದಕ್ಕಿದ್ದ ಹಾಗೆ 16-17 ವರ್ಷ ತುಂಬುವಾಗ ಈಗ ನೀನಲ್ಲ ಅವ ಬಂದಲ್ಲ ಅವ ಅಂತ ಹೇಳಿದ್ರೆ ಆ ಸಂಸ್ಕಾರ ಮೊದಲೇ ಕೊಡಬೇಕಿತ್ತು. ನೀನಲ್ಲ ಅಂತ ಕೊಟ್ರ? ಇಲ್ಲಲ್ಲ. ರಾಜ್ಯ ಆಡಳಿತ ಬಿಡಿ, ಒಂದು ರಾಜ್ಯದ ಮೂಲೆಯಲ್ಲಿರುವ ಒಂದು ಸಾಮಾನ್ಯ ಮನೆಯ ಯಜಮಾನಿಗೆ ಹೀಗಾದ್ರೆ ಒಪ್ತಾರ? ಇಲ್ಲಲ್ಲ. ಹೇಳುವುದು ಮೂರನೇ ವ್ಯಕ್ತಿಯಾಗಿ ನಿಂತು ಹೇಳುವುದು ಬಹಳ ಸುಲಭ. ಅವರವರ ಮನೆಯಲ್ಲಿಯೇ ವಿಷಯ ಬಂದಾಗ ಗೊತ್ತಾಗುವುದು ಇದೆಷ್ಟು ಕಷ್ಟ ಅಂತ. ಆ ಭಾವದಲ್ಲಿ ಬೆಳೆದಂತಹ ಸುಯೋಧನ ಅವರು ಕೊಡುವುದಕ್ಕಿಲ್ಲ. ಕೊಡಬೇಕಾದದ್ದು ಯಾಕೆ? ಕೊಟ್ಟರೂ ಉಳಿಸಿಕೊಳ್ಳುವುದಕ್ಕೆ ಅವರಲ್ಲ ಎಂಬ ಭಾವ, ಅದು ಕೇವಲ ಭಾವವಲ್ಲದೆ ಕಲ್ಪನೆಯಲ್ಲದೆ ವಾಸ್ತವದಲ್ಲಿ ಸತ್ಯವೂ ಆಗಿ ಚಕ್ರವರ್ತಿ ರಾಜಸೂಯ ಮಾಡಿದವನಿಗೆ, ರಾಜಸೂಯ ಮಾಡಿದ ಮೇಲೆ ಚಕ್ರವರ್ತಿತ್ವದ ಅಭಿಷೇಚನ ಆಯ್ತಲ್ಲ. ರಾಜಸೂಯದಂತಹ ಮಹಾ ಯಾಗವನ್ನು ಮಾಡಿದ್ರು ಚಕ್ರವರ್ತಿತ್ವ ಉಳಿತ? ಒಂದು ಯಾಗದ ಪುಣ್ಯವೂ ಇವರನ್ನು ಸೇರುವುದಿಲ್ಲಲ್ಲ. ಎಲ್ಲಿಗೆ? ಚಕ್ರವರ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ. ಮತ್ತೆ ಕೇಳಿದ್ರೆ ಆ ರಾಜಸೂಯ ಮಾಡಿದ್ದೇ ಚಕ್ರವರ್ತಿತ್ವಕ್ಕಲ್ಲ, ಅದು ಅಪ್ಪನಿಗೆ ಒಳ್ಳೆಯ ಗತಿ ಸಿಗಲಿಕ್ಕೆ ಬೇಕಾಗಿ. ನೋಡಿ, ಅಪ್ಪನಿಗೆ ಒಳ್ಳೆಯ ಗತಿ ಲೋಕ ಸಿಗಬೇಕಾ? ಇವರು ಮಕ್ಕಳು. ಹಸ್ತಿನಾವತಿಯ ಅಧಿಕಾರಕ್ಕೆ ಪ್ರಶ್ನೆ ಮಾಡಿದ್ರ ಇವರಿ ಸಂತಾನ ಅಲ್ಲ. ನಾ ಹೇಳುವುದಲ್ಲ, ನಿರೂಪಿತ ಆದದ್ದು. ಹಾಗಾದ್ರೆ ಇದೆಲ್ಲ ಒಟ್ಟಂದದಲ್ಲಿ ಆಡಿದ ಮಾತಿನ ಅಂತರಂಗದಲ್ಲಿ ಇದ್ದದ್ದು. ಧರಣಿಯಂ ಪಾರ್ಥಿವರು ಸೋತ ಮೇಲರಿಗಳಿನ್ ದುರದಿ ಜಯಿಸಿಕೊಂಬುದು ಧರ್ಮ. ಮತ್ತೆ ಈ ಇಷ್ಟು ದೊಡ್ಡ ದೊಡ್ಡ ಶಬ್ದವನ್ನೆಲ್ಲ ಸೇರಿಸಿ ಮಾತಾಡುವ ಅಭ್ಯಾಸ ಬಹಳ ಇಲ್ಲ ನನಗೆ. ನಮ್ಮದೇನಿದ್ರು ಒಂದು ಸರಳ ಸುಂದರ 4 ಜನರಿಗೆ ಅರ್ಥ ಆಗಬೇಕಯ್ಯ ಮಾತಾಡಿ. ಆದರೆ ಒಂದು ವಾಕ್ಯದಲ್ಲಿ 4-6 ಬಾರಿಯಾದರೂ ಧರ್ಮ ಅಂತ ಶಬ್ದ ಪ್ರಯೋಗ ಮಾಡದೇ ಇದ್ರೆ ಆ ಪುಣ್ಯಾತ್ಮ ಕಣ್ಯೆತ್ತಿಯೂ ನೋಡುವುದಿಲ್ಲ. ನಮ್ಮ ಧರ್ಮ ರಾಜ. ಹಾಗಾದರೆ ಮತ್ತೆ ಎಲ್ಲಿಂದ ನಮ್ಮ ಪೂಜ್ಯ ಮಾವಯ್ಯನವರಾದಂತಹ ಶಕುನಿಗಳ ದಿವ್ಯ ಕೃಪಾಶೀರ್ವಾದ ಬಂತ, ಅಲ್ಲಿಂದ ಸ್ವಲ್ಪ ನಮ್ಮ ಭಾಷೆ ಶೈಲಿ ಎಲ್ಲ ಬದಲಾಗಿದೆ, ಪ್ರಾಮಾಣಿಕ ಒಪ್ಪಿಕೊಳ್ಳಬೇಕು. ಯಾಕೆ ನಮ್ಮ ಶ್ರೇಯಸ್ಸಿಗಾಗಿ ದುಡಿದಂತಹ ಅವರನ್ನು ನಾವು ಮರೆಯುವುದಕ್ಕಿಲ್ಲ. ಹೇಗೆ ಸುರಪನ ಸಿಂಹಾಸನದಲ್ಲಿ ಆ ಸುರಪ ಕುಳಿತು ವಿಜೃಂಭಿಸುವುದಕ್ಕೆ ಕಾರಣ ಸ್ಥಾನದಲ್ಲಿ ಆ ಬೃಹಸ್ಪತಿಗಳ ದಿವ್ಯ ಮಂತ್ರಾಕ್ಷತೆ ಉಂಟೋ, ಹಸ್ತಿನಾವತಿಯ ಸಿಂಹಾಸನದಲ್ಲಿ ಸುಯೋಧನ ಮೆರೆಯುವುದಕ್ಕೆ ಬೇಕಾಗಿ ಶಕುನಿ ಮಾವಯ್ಯನವರ ದಿವ್ಯವಾದ ಮಂತ್ರಾಕ್ಷತೆ ಬೇಡ, ಮಂತ್ರ. ಹಾಗೆ ಅಲ್ಲಿಂದ ಯೋಚನೆ ಕೇವಲ ಮಾತಾಡಿದರೆ ಸಾಕಾಗದು. ಆ ಮಾತು ಆಕರ್ಷಿಸುವುದಕ್ಕೆ ಅರ್ಥ ಆಗ್ತದೋ ಬಿಡ್ತದೋ, ಅದು ಹೇಳಿದವನಿಗೂ ಕೇಳಿದವನಿಗೂ ಎರಡೂ ಸಂಬಂಧ. ಶಬ್ದ ದೊಡ್ಡದಿರಬೇಕು, ಆದರೆ ಆ ನೆಲೆಯಲ್ಲಿ ಆಡಿದ್ದಲ್ಲ, ಅದು ಉದ್ದೇಶಪೂರ್ವಕವಾಗಿ ಆಡಿದ್ದು. ಹಾಗಾದರೆ ಹಿರಿಯರಿಗೆ ಒಪ್ಪಿದ್ದಲ್ಲ ಪಾಂಡವರು. ಅಷ್ಟಾದ ಮೇಲೆ ನಾವು ಅದನ್ನೇ ಒಪ್ಪುವುದಕ್ಕಿಲ್ಲ ಅಂತಲ್ಲ. ಹಾಗಾದರೆ ಹಸ್ತಿನಾವತಿಯ ಸಿಂಹಾಸನವನ್ನು ಏರಿ ಆಳುವುದಕ್ಕೆ ಬೇಕಾದದ್ದೇನು? ಈಗ ಆಲೋಚನೆ ಮಾಡಿದರೆ ಇದನ್ನು ಶಾಸ್ತ್ರದ ಪುಟದಲ್ಲಿ ಹುಡುಕ್ಲಿಕ್ಕೆ ಆಗ್ತದ? ಶಾಸ್ತ್ರದ ಪುಟದಲ್ಲಿ ಇಲ್ಲ ಉತ್ತರ. ಆದ್ದರಿಂದಲೇ ನಮ್ಮ ಅಜ್ಜ ಏನು ಹೇಳುವುದು, ತೇಷಾಂ ಅರ್ಧಂ ಪ್ರದೀಯತ. ನೋಡಿ, ಅವನಿಗೆ ಅರ್ಧ ಕೊಟ್ಟು ಬಿಡು.
ಪೂರ್ಣ ಅವರೇ ಅಧಿಕಾರಿಗಳು ಹೌದು ಅಂತ ಆದರೆ ಅವರಿಗೆ ಅರ್ಥ ಕೊಡುವಂತ ಅಜ್ಜ ಹೇಳುವುದು ಯಾಕಪ್ಪ? ಅಲ್ಲಿ ಕೇಳಿದ್ದು ನಾನು. ಅದಕ್ಕೆ ಅಯ್ಯೋ ಭಾವನಾತ್ಮಕವಾದ ನೆಲೆಯಲ್ಲಿ ನೀನು ಬದುಕಬೇಕೆಂಬ ಅಪೇಕ್ಷೆ ಎಲ್ಲ ಉಂಟು. ಶಾಸ್ತ್ರ ಸಿದ್ಧಾಂತಗಳು ಬರುವಾಗ ರಾಜನೀತಿ ರಾಜಕಾರಣ ಎನ್ನುವುದು ಬರುವ ಕಾಲಕ್ಕೆ ಭಾವನಾತ್ಮತೆಗೆ ಪೂರ್ಣ ಅವಕಾಶ ಇಲ್ಲ ಅಲ್ಲಿ. ಹಾಗಾದರೆ ಯಾಕೆ ಅವರರ್ಧ ನೀವರ್ಧ ಇಟ್ಟುಕೊಂಡು ಸುಖವಾಗಿ ಬಾಳಿ ಅಂತ ಹೇಳುವುದು ಯಾಕಾಗಿ? ಪೂರ್ಣ ಯಾರಿಗೆ ಅಂತ ನಿರ್ಣಯ ಮಾಡಲಿಕ್ಕೆ ಶಾಸ್ತ್ರದ ಪುಟದಲ್ಲಿಯೂ ಶ್ಲೋಕ ಇಲ್ಲ. ವಿಷಯ ಅದು. ಆದ್ದರಿಂದ ಮೂಲ ಸೂತ್ರದ ಮೇಲೆ ವ್ಯವಹಾರ ಅಲ್ಲ, ಸೂತ್ರಕ್ಕಿರುವ ಭಾಷ್ಯಕಾರರ ಭಾಷ್ಯದ ಮೇಲೆ ವ್ಯವಹಾರ. ಆದ್ದರಿಂದಲೇ ಅದೊಂದು ನಿರ್ಣಯಾತ್ಮಕವಾಗಿ ಅದು ಪ್ರಪಂಚದ ಮುಂದೆ ಇದಮಿತ್ತಂ, ನಾನಾಡುವುದು ಬೇಡ ಅವರಾಡುವುದು ಬೇಡ, ನಿರ್ಣಯ ಆಗಬೇಕೋ. ಧರಣಿಯಂ ಪಾರ್ಥಿವರ ಸೋತ ಮೇಲರಿಗಳಿಂ. ಈಗ ಪರಸ್ಪರ ವಿರುದ್ಧ ಆಶಯದಿಂದ ವೈರಿಗಳಂತೆ ನಿಂತಿದ್ದೇವಲ್ಲ. ಕ್ಷತ್ರಿಯರು ಪಾರ್ಥಿವರು ಹಸ್ತಿನಾವತಿಯನ್ನು ಆಳುವುದಕ್ಕೆ ಕೌರವರೋ ಪಾಂಡವರೋ ಎಂಬುದು ನಿರ್ಣಯ ಅಲ್ಲ, ಅವರು ಪಾರ್ಥಿವರೋ ಎಂಬುದು ನಿರ್ಣಯ ಸ್ಥಾನದಲ್ಲಿರಬೇಕು. ಅವರು ಪಾರ್ಥಿವರೋ ಅಂತ ಗೊತ್ತಾಗುವುದು, ಶುದ್ಧ ಕ್ಷಾತ್ರವೋ ಅದು ಕ್ಷಾತ್ರವೋ ಅಂತ ಗೊತ್ತಾಗುವುದಿದ್ರೆ ಶಾಸ್ತ್ರದ ಪುಟದಲ್ಲ, ಶಸ್ತ್ರದ ಮೊನೆಯಲ್ಲಿ ನಿರ್ಣಯ ಆಗುವುದು ಪಾರ್ಥಿವತ್ವ. ಆ ನೆಲೆಯಲ್ಲಿಯೇ ನಮ್ಮದಾದ ಉದ್ಘೋಷ ಹೊರಹೊಮ್ಮಿದ್ದದು. ಆಗುವುದಿದ್ರೆ ಆಗಲಯ್ಯ. ಹೇಗೆ ದ್ಯೂತದಲ್ಲಿ ಸೋತ್ರೆ ಪರಿಣಾಮ ಇರುವರಿಗೂ ಒಂದೋ ಯುದ್ಧವೂ ಅದೇ ಅಲ್ವೋ. ಆದ್ದರಿಂದಲೇ ನಿರ್ಣಯ ಆಗುವುದಿದ್ರೆ ಹಾಗಾಗಲಿ ಒಂದು ಆತ್ಯಂತಿಕವಾದಂತಹ ಸ್ಥಿತಿ ಬರಬೇಕು. ಇಲ್ಲದಿದ್ರೆ ಪಾಪ ನಮ್ಮ ಕೋಟಿ ಕೋಟಿ ಪ್ರಜೆಗಳಿಗೆ ಇದುವೇ ಆಗಿ ಹೋಯ್ತಲ್ಲ. ಯಾರು ಇವ ಬಿಡ್ತಾನೋ ಇಲ್ಲ, ಅವ ಬಿಡ್ತಾನೋ ಇಲ್ಲ, ಕೊಡುವುದಂತೆ ಇವರು ತೆಗೊಳ್ಳುವುದಂತೆ, ಎಂಥದ್ದಿದು ಸುಮ್ಮನೆ ನಾಟಕ. ಮತ್ತೆ ನಾಳೆ ಪ್ರಾರಂಭ ಆಗ್ತದೆ, ಅವನಿಂದ ಕಿತ್ತುಕೊಳ್ಳುವುದು ಹಾಗೆ. ಇದು ಯಾರಿಗೆ ಕೊಟ್ಟರು? ಇದು ಸಮಸ್ಯೆ ಬಗೆಯುವುದಲ್ಲ ಇದು. ಆದ್ದರಿಂದಲೇ ಇದಕ್ಕೊಂದು ಆತ್ಯಂತಿಕವಾದ ನೇರ, ಎಲ್ಲಿ ಮುಚ್ಚುಮರ ಇಲ್ಲ, ಅದೆಲ್ಲಿ ಅದು ರಣಕಣದಲ್ಲಿ ಸಿದ್ಧವಾಗಲಿ ಎಂಬ ಸಿದ್ಧಾಂತಕ್ಕೆ ಬದ್ಧನಾಗಿಯೇ ಉದ್ಘೋಷಣೆ ಮಾಡಿದ್ದು. ಅಲ್ಲಿಂದ ಉತ್ತರ ಬಂತು, ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ನೈತಃ. ಈಗ ನಿರ್ಣಯಕ್ಕೆ ಈಗ ಬೇರೆ ಒಂದು ಕೌಟುಂಬಿಕವಾದ ಸಮಸ್ಯೆಯನ್ನೊಂದು ಜಾಗತಿಕ ಸಮಸ್ಯೆ ಮಾಡಿದ ಪರಿ ಉಂಟಲ್ಲ, ಸಿಟ್ಟು ನೆತ್ತಿಗೆ ಇರ್ತದೆ. ಹೌದಪ್ಪ, ಅಲ್ಲೆಲ್ಲೋ ವಿರಾಟನ ಮನೆಯಲ್ಲಿ ಕುಳಿತು ಇವರದ್ದು ಸಮಾಲೋಚನೆ. ದುರ್ಯೋಧನ ಕೊಡ್ತಾನೋ, ಕೊಟ್ರೆ ಏನು ಮಾಡುವುದು, ಕೊಡದೇ ಇದ್ರೆ ಏನು ಮಾಡುವುದು, ಅಲ್ಲಿ ಸೇರಿದವರೆಲ್ಲ ನಾವಿದ್ದೇವೆ, ನೀ ಹೆದರುವುದು ಬೇಡ. ಒಂದು ಕುಟುಂಬದ ಮಧ್ಯದಲ್ಲಿದ್ದದ್ದೊಂದು ಜಾಗತಿಕವಾಯ್ತದೀಗ. ಎಲ್ಲರೂ ತಲೆ ಎತ್ತಿ ನೋಡುವ ಹಾಗೆ. ಅವರಿಗೆ ಬೇಕಾಗಿಲ್ಲ ಇಲ್ಲಿ ಎಂಥದ್ದಾಗ್ತದೆ ಅಂತಷ್ಟೇ. ಮತ್ತೆ ಇಲ್ಲಿ ಎಂಥದ್ದೋ ಆಗುವಾಗ ನಮ್ಮದ್ದೇನಾದರೂ ಬೇಯಿಸುವುದಕ್ಕಾಗುತ್ತದ? ಇದ್ದದ್ದು ಇರಲಿ ರಾಜಕಾರಣ ಅಂದ ಮೇಲೆ ಇದ್ದದ್ದೇ ಇದೆಲ್ಲ. ಆ ನೆಲೆಯಲ್ಲಿ ಈಗ ಉತ್ತರದಾಯಿತ್ವವನ್ನು ಹೊಂದಿ ಒಡೆಯ ಲಕ್ಷ್ಮೀರಮಣ ನೈತಃ ಬಂದಾಗಿದೆ. ಹೌದಪ್ಪ, ಬಂದಾಗಿದೆ. ಬಂದವ ಇವ ಬಂದಲ್ಲ, ಇವ ಅಂದ್ರೆ ಈಗ ನಮಗಷ್ಟು ತಾತ್ಸಾರ ಬಂದದ್ದು ಇವ. ಯಾಕೆ ನಮ್ಮವ ಅಂತ ಹೇಳಲಿಕ್ಕಿಲ್ಲ ಈಗ ಅವನ ಕಡೆಯ ದೂತ ಆದ್ನಲ್ಲ. ನೋಡಿ, ತಂತ್ರಗಾರಿಕೆ ನಿನ್ನದೇ ಮನೆಯ ಮಹಾಮಂತ್ರಿಯನ್ನು ನನ್ನ ದೂತನಾಗಿಸಿಕೊಳ್ಳಬಲ್ಲೆ. ವಿದುರ ಬಂದು ನನ್ನಲ್ಲಿ ಕೇಳುದು, ದೇವರು ನಮ್ಮ ಮನೆಯಲ್ಲಿ ಈಗ ಬಂದು ಕುಳಿತಿದ್ದಾರೆ, ಬರಬೇಕಂತೆ, 4 ಮಾತಾಡ್ಲಿಕ್ಕೆ ಉಂಟಂತೆ, ಸಮಯ ಹೇಗುಂಟು? ಇದೆಲ್ಲ ಒಳಸುತ್ತು ಒಳಪೆಟ್ಟು ನಮಗೆ ಹೊಸದ. ದಿವಸಕ್ಕೆ ಒಂದು ಸ್ವಲ್ಪ ಗಳಿಗೆ ಇದನ್ನು ಯೋಚಿಸ್ಲಿಕ್ಕೆ ಅಂತ ಮೀಸಲಿಟ್ರೆ ಯಾರಿಗೂ ಸಿದ್ಧಿ ಆಗ್ತದೆ ಇದೆಲ್ಲ. ಮತ್ತೆ ಸ್ವಭಾವದಿಂದಲೇ ಬರುವವರಿಗೆ ಮತ್ತೆ ಪ್ರತ್ಯೇಕ ಅಭ್ಯಾಸ ಬೇಕಾ? ಆದ್ದರಿಂದಲೇ ಹೇಳಿದ್ದು ನಾನು ತುಂಬಿದ ಸಭೆಯಲ್ಲಿ, ಗೋಪ ನಂದನೆಗೆ ನಮ್ಮೊಳಿಂದೇನು ಕಜ್ಜ,
ಬಂದ ರೈತರಲ್ಲಿ ನಾಳೆ ನೋಡಿ. ಅಲ್ಲ ಅದೆಷ್ಟು ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಗೋಪನಂದನಗೆ ನಮ್ಮೊಳಿಂದೇನು ಕಜ್ಜ, ಹೌದೌದು ಕಜ್ಜ, ಅವನಿಗೆ ಗೊತ್ತಾಗ್ತದದು. ಅಯ್ಯೋ ಗೊತ್ತಾಗಬೇಕು ಅಂತ ಆಡಿದ್ದ. ಹಾಗಾಗಿ ಈ ಸಭಾ ನಿರ್ಮಾಣ ಇಂದಾಗುವ ಆತ್ಮೀಯ ಮಿತ್ರನಾದಂತಹ ಕರ್ಣ ಅಂತರಂಗದ ಆಶಯವನ್ನು ಪ್ರಸ್ಫುಟವಾಗಿ ತೋರಿಸುವುದಕ್ಕೆ ಎಂಬ ಹಾಗೆ ಈ ಸಭಾ ನಿರ್ಮಾಣ ಮಾಡಿದ್ದಾನೆ. ಹೃದಯ ತುಂಬಿ ಬರ್ತದೆ. ಮುಂದಿನ ಸಾಲಿನಲ್ಲೆಲ್ಲ ಹಿರಿಯರು ನಮ್ಮ ಸುಯೋಧನ ಆಡಿ ಬೆಳೆಸಿದವರು ಆಗಲಿ, ಒಂದು ಇಷ್ಟೊಳ್ಳೆ ಸಂಘಟಕನಾಗಿ ಇಷ್ಟು ಬೇಗ ಇಷ್ಟು ಒಂದು ಸಭೆ ಸೇರಿಸುವಷ್ಟಕ್ಕೆಲ್ಲ ನಮ್ಮ ಮೊಮ್ಮಗ ಬೆಳೆದ್ನೋ. ಕೆಲವರಿಗೆ ಆಶ್ಚರ್ಯ, ಏನಿದು ಈ ಸಭಾ ವೈಭವ. ಕೆಲವರಿಗೆ ಗೊತ್ತುಂಟು ಸಂಧಾನಕ್ಕಾಗಿಯೇ ಸಿದ್ಧಗೊಂಡ ಸಭೆ ಇದು. ನಿಜಾರ್ಥದಲ್ಲಿ ನೋಡಿದರೆ ಸಂಧಾನಕ್ಕೆ ಆದರೆ ಇಷ್ಟು ಸಿದ್ಧತೆ ಬೇಕು. ಸಂಧಾನದ ಮಾತುಕತೆಗೆ ಆದರೆ ಒಂದು ರತ್ನಗಂಬಳಿ ಹಾಸಿದ್ರೆ ಸಾಕು. ಆ ಕಡೆಯಲ್ಲಿ ಅವ, ಈ ಕಡೆಯಲ್ಲಿ ನಾನು ಕುಳಿತು ನಾಲ್ಕು ಮಾತಾಡಿ ಆಗ್ತದೋ ಇಲ್ಲೋ ಮುಗಿಯಿತು. ಈ ಸಿದ್ಧತೆ ಯಾಕೆ? ಸಿದ್ಧತೆ ಬೇಕಾಗುವುದು ಸಂಧಾನಕ್ಕಲ್ಲ, ಸಂಗ್ರಾಮಕ್ಕೆ. ಸುಯೋಧನನ ಸಭಾ ಸಿದ್ಧತೆಯೇ ಅದನ್ನು ಉದ್ಘೋಷಿಸುವ ಹಾಗೆ. ಹೇಗೆ ತಮ್ಮಂದಿರು ಆತ್ಮೀಯ ಕರ್ಣ, ಭಾವ ದುಶ್ಯಾಸನ, ತಮ್ಮ ಭಾವ ಜಯದ್ರಥ ಎಲ್ಲರೂ ಸೇರಿದ್ದನ್ನು ನೋಡುವಾಗ ಮತ್ತೆ ಈಗ ನೀವೆಂದದ್ದು ಸರಿ ಅಂತ ಅನಿಸುವುದು. ಸುರಪನ ಸಭೆಯ ನಿಲ್ಲಿಸಿ ಕಲ್ಪಿಸಿದ್ದನ್ನು ಕೊಡುವ ಕಾಮಧೇನು ಉಂಟಂತೆ. ಯಾವ ಲೆಕ್ಕದಲ್ಲಿ ನಮ್ಮ ಆತ್ಮೀಯ ಕರ್ಣ ಕಡಿಮೆ? ಕಾಮಧೇನುವಿನಂತೆ. ಚಿಂತಿಸಿದ್ದನ್ನು ಕೊಡುವ ಚಿಂತಾಮಣಿ ಉಂಟಂತೆ ದೇವಲೋಕದಲ್ಲಿ. ಮತ್ತೆ ತಮ್ಮನಾದ ದುಶ್ಯಾಸನ, ಅವ ಚಿಂತಾಮಣಿ. ನಾ ಮನಸ್ಸಿನಲ್ಲಿ ಚಿಂತಿಸಿದರೆ ಸಾಕು, ಚಿಂತಿಸಿ ಕಣ್ಣು ಮುಚ್ಚಿ ಬಿಡುವುದೊಳಗೆ ಕೆಲಸ ಆಗಿರ್ತದೆ. ಅಣ್ಣನ ಕಣ್ಸನ್ನೆಯನ್ನೇ ಶಾಸನವಾಗಿಸಬಲ್ಲ ತಮ್ಮ ದುಶ್ಯಾಸ, ಒಂದು ಯುಗಕ್ಕೊಬ್ಬ. ಬೃಹಸ್ಪತಿಯನ್ನೇ ಮಿಕ್ಕಿ ಮೀರಬಲ್ಲ ಶಕುನಿ ಮಾವಯ್ಯ. ಇವೆಲ್ಲ ಸೇರಿರುವ ಕಾಲಕ್ಕೆ ಸುರಪನ ಸಭೆಯ ನಿಂದಿಸಿತು. ಪ್ರಾಸಕ್ಕಾದ್ರೆ ನಿಮಗೆ ಸುರಪನ ಸಭೆಯ ಮೀರಿಸಿತು ಅಂದ್ರೆ ಒಳ್ಳೇದಲ್ವ? ಆದ್ರೆ ನೀವು ನನ್ನನ್ನ ಉಂಡವರು, ನೀವು ಹಳೆದು ತೂಗಿ ಯಾವ ರಸ ಯಾವ ಭಾವ ತುಂಬಿಯೇ ಹೇಳುವವರು. ಆದ್ದರಿಂದಲೇ ಸುರಪನ ಸಭೆಯ ನಿಂದಿಸಿತು. ಯಾಕೆ? ನಿಂದಿಸುವುದಕ್ಕಾಗಿಯೇ ಸಿದ್ಧಗೊಂಡ ಸಭೆ. ಇಂದ್ರನ ಸಭೆಯನ್ನು ಕಂಡವರಿಲ್ಲಿದ್ದಾರೋ ಇಲ್ಲವೋ? ಆದರೆ ಇಂದ್ರಪ್ರಸ್ಥದ ಸಭೆಯನ್ನು ಕಂಡವರಿದ್ದಾರೆ. ಇಂದ್ರಪ್ರಸ್ಥದ ಸಭೆಗೆ ಸರಿಮಿಗಿಲಿಲ್ಲ ಅಂತ ಹಾಡಿದವರು ಇದ್ದಾರೆ, ಕೊಂಡಾಡಿದವರು ಇದ್ದಾರೆ. ಅವರಿಗೊಮ್ಮ ಅಂತರಂಗದಲ್ಲಿ ಅನಿಸಿದ್ರೆ ಸಾಕು, ಇಂದ್ರಪ್ರಸ್ಥವನ್ನು ಮೀರಿಸಿದ ಸಭೆ ಅಷ್ಟು ಗೊತ್ತಾದ್ರೆ ಸಾಕು. ನಿಂದಿಸುವುದಕ್ಕಾಗಿಯೇ ಸಿದ್ಧಗೊಂಡ ಸಭೆ ಇದು. ಹಾಗಾದ್ರೆ ಕೇವಲ ನಿಂದೆ ಅಂದ್ರೆ ನಿಂದೆ ಮಾತ್ರ ಅಲ್ಲ, ಯಾವುದು ಇಲ್ಲಿ ನಿರ್ಣಯವಾಗುತ್ತದೋ ಆತ್ಯಂತಿಕವಾದ ನಿರ್ಣಯ ಎಂಬುದನ್ನು ಉದ್ಘೋಷಿಸುವುದಕ್ಕಾಗಿಯೇ ಈ ಸಿದ್ಧತೆ. ವಿಶೇಷವಾದಂತಹ ಕಲಾ ತಂಡಗಳು. ಹಾಗೆ ಸಭೆ ಅಂದರೆ ಒಂದು ಒರಟು ಒಣ ಸಭೆ ಅಲ್ಲ, ಅದೊಂದು ಪರಿಪುಷ್ಟ ರಸಪಾಕದಿಂದ ಸಿದ್ಧಗೊಳ್ಳಬೇಕಾದ ಸಭೆ. ಆದ್ದರಿಂದ ಮತ್ತೆ ಬರುವವ ನಮ್ಮ ದೊಡ್ಡ ಕಲಾವಿದ ಯಾರು ಇಲ್ಲದಿದ್ರೆ ಅವನದ್ದು ಎಂತೆಂಥದ್ದು. ಆದ್ದರಿಂದ ಒಂದು ಸ್ವಲ್ಪ ಆದರೂ ಇಲ್ಲಿಯೂ ಉಂಟು ಅಂತ ಗೊತ್ತಾಗಬೇಡುವ. ಆದ್ದರಿಂದ ಒಂದು ಸ್ವಲ್ಪ ನೋಡಿ ಈ ಸಭೆಯನ್ನು. ಆದ್ದರಿಂದಲೇ ವಿವಿಧ ದೇಶಗಳಿಂದ ಆಗಮಿಸಿದವರು. ಹೌದೌದು, ಗಾಯನಕ್ಕೊಬ್ಬ, ವಾದನಕ್ಕೊಬ್ಬ, ನರ್ತನಕ್ಕೊಬ್ಬ, ಎಲ್ಲ ಒಬ್ಬೊಬ್ಬ ಅಲ್ಲ, ಇವತ್ತೆಲ್ಲ ದ್ವಂದ್ವದಲ್ಲಿಯೇ ಇದ್ದ ಕೌರವ ಪಾಂಡವ ಸಮಸ್ಯೆಗೊಂದು ಆತ್ಯಂತಿಕವಾದ ನಿರ್ಣಯ ಒಂದ್ಯಾವುದು ಅಂತ ಅಲ್ವೋ? ಈಗ ದ್ವಂದ್ವದಲ್ಲಾದರೂ ಮೂಡಿ ಬರಬೇಕಾದ ದೇಕವೇ ಅಲ್ವೋ? ಆಗಲೇ ದ್ವಂದ್ವಕ್ಕೊಂದು ಸಾರ್ಥಕತೆ ಅಲ್ವೋ? ಆದ್ದರಿಂದ ಈ ದ್ವಂದ್ವದಿಂದ ಒಂದು ಏಕ ಮೂಡಿ ಬರಲಿ, ನಮ್ಮ ನಿರೀಕ್ಷೆಯು ಅದುವೇ. ಆದ್ದರಿಂದ ಇಷ್ಟಾದ ಮೇಲೆ
ನೋಡುವ ಹೇ ಇವ ಬಂದವ ಹಾಡುತ್ತಾನೋ ಮಾತಾಡುತ್ತಾನೋ ನೋಡುವ. ಆದ್ದರಿಂದಲೇ ವಿಶೇಷವಾದ ಸಿದ್ಧತೆ ಭಂಡಾರದ ಒಳಗಡೆ ಇರುವ ಪೂರ್ಣ ಅಲ್ಲ, ಪೂರ್ಣ ಎಲ್ಲ ಬೇಕಾಗುವುದಿಲ್ಲ, ಅದು ಸ್ವಲ್ಪ ಹೀಗೆ ತೆಗೆದ್ರೆ ಸಾಕು. ಒಂದಷ್ಟು ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ಪುಷ್ಯರಾಗ ಎಲ್ಲವನ್ನು ಕುಟ್ಟಿ ಪುಡಿ ಮಾಡಿ, ಹೌದಪ್ಪ, ಕುಟ್ಟಿ ಪುಡಿ ಮಾಡಿ ರಂಗ ಬರುವ ಹಾದಿಗೆ ರಂಗವಲ್ಲಿಯನ್ನು ಸಿದ್ಧ ಮಾಡಿ ಅಂತ ಆಜ್ಞಾಪನೆ ಮಾಡಿದೆ. ಹೌದೌದು. ಯಾಕೆ ನನಗೊಂದು ನಿರೀಕ್ಷೆ ಉಂಟು. ಮುತ್ತು ರತ್ನಗಳನ್ನು ಒಡೆದು ಪುಡಿ ಮಾಡಿ ಹಾಕಿದ ರಂಗವಲ್ಲಿಯನ್ನು ರಂಗ ದಾಟಿ ಬರ್ತಾನೋ, ಹಾರಿ ಬರ್ತಾನೋ, ಮೆಟ್ಟಿ ಬರ್ತಾನೋ ನೋಡಬೇಕು, ನೋಡಬೇಕದು. ಆದ್ದರಿಂದಲೇ ದೂತನೋರ್ವನನ್ನು ಕರೆದು ಹೋಗು ವಿದುರನ ಮನೆಗೆ, ತೆರಳೈ ಭೂಪನನುಜ್ಞೆ ಆಯಿತು. ಒಂದು ಸೇರಿಸಬೇಡ, ಒಂದು ಕಡಿಮೆ ಮಾಡಬೇಡ, ಹೋಗಿ ಹೇಳು ಅಂತ ಆಜ್ಞಾಪಿಸಿದ್ದೆ ತಡ ಹೊರಟು ಹೋದಲ್ವ. ಅವ ಹೋದ, ಇವ ಎಷ್ಟೊತ್ತಿಗೆ ಬರ್ತಾನೆ ನೋಡು.